ನಮಸ್ತೆ ಸ್ನೇಹಿತರೆ, ಮನೋಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮತ್ತು ಸುಸ್ವಾಗತ. ನಾನು ಮನೋಜ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದ್ದೀವಿ ಅಂದರೆ ನೇತ್ರಾ ಪ್ಲಸ್ ಈ ಆ್ಯಪ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮುಂದುವರಿದ ಭಾಗ ಇದು ಪಾರ್ಟ್ 3 ಆಗಿದೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಯಾರಾದರೂ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿದೆ, ನೋಡಿ. ಇವತ್ತಿನ ವಿಡಿಯೋದಲ್ಲಿ ನೇತ್ರಾ ಪ್ಲಸ್ ಇದರಲ್ಲಿ ಆಗಿರೋ ಬದಲಾವಣೆ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಏನು ಬದಲಾವಣೆ ಅಪ್ಪ ಅಂದರೆ ನೇತ್ರಾ ಪ್ಲಸ್ ಈ ಆ್ಯಪ್ನ ಇಂಟರ್ಫೇಸ್ ಚೇಂಜ್ ಆಗಿದೆ. ಹೌದು ಸ್ನೇಹಿತರೆ, ಈಗ ಅದು ಏನೇನು ಚೇಂಜ್ ಆಗಿದೆ ಅನ್ನೋದನ್ನ ನೋಡೋಣ. ಈಗ ನೇತ್ರಾ ಪ್ಲಸ್ ಆ್ಯಪ್ ಓಪನ್ ಮಾಡಿದ್ದೀನಿ ಆಲ್ರೆಡಿ ನಾನು. ಎಸ್, ವೆಲ್ಕಮ್ ಟು ನೇತ್ರಾ ಪ್ಲಸ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಂದ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತೀನಿ. ಎಸ್, ಓಪನ್ ಫೇವ್ರೇಟ್. ಇದು ಫೇವ್ರೇಟ್ ಆ್ಯಡ್ ಆಗಿದ್ದರೆ ಇಲ್ಲಿ ತೋರಿಸುತ್ತೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನೀಗ. ಮೈ ಫೇವ್ರೇಟ್. ಎಸ್, ಯಾವುದೇ ರೀತಿ ಫೇವ್ರೇಟ್ ಇಲ್ಲ. ಯಾವುದಾದ್ರೂ ಆಪ್ಷನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಫೇವ್ರೇಟ್ಗೆ ಆ್ಯಡ್ ಮಾಡೋ ಆಪ್ಷನ್ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇದು ಈಗ ಇಲ್ಲಿಂದ ಬ್ಯಾಕ್ ಬರ್ತೀನಿ. ಎಸ್, ಸರ್ಚು ಆಲ್ರೆಡಿ ಗೊತ್ತಿತ್ತು. ಎಕ್ಸ್ಪ್ಲೋರ್ ಸರ್ವಿಸಸ್ಸು ಗೊತ್ತಿದೆ ನಿಮಗೆ ಆಲ್ರೆಡಿ. ವಾಯ್ಸ್ ಅನೌನ್ಸರ್ ಟೂಲ್ಸ್ ನೋಡಿ, ಇದೇ ಹೊಸ ಇಂಟರ್ಫೇಸು. ಒಂದೊಂದು ಸಂಬಂಧಪಟ್ಟಂಗೆ ಟೂಲ್ಸ್ಗಳನ್ನ ಒಂದೊಂದು ಫೋಲ್ಡರ್ ಮಾಡಿ ಹಾಕಿದ್ದಾರೆ ಒಂದೊಂದು ಆಪ್ಷನ್ ಒಳಗಡೆ. ಕನ್ವರ್ಟರ್ ಟೂಲ್ಸು, ಇದ್ರಾಗೆ ಕನ್ವರ್ಟರ್ಗೆ ಯಾವ್ಯಾವ ಬೇಕೋ ಆ ಟೂಲ್ಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಇನ್ಫಾರ್ಮೇಷನ್ ಆ್ಯಂಡ್ ಲರ್ನಿಂಗ್ ಟೂಲ್ಸು, ಇದರಲ್ಲಿ ನಾವೇನಾರು ಕಲಿಬೇಕಾಗಿದ್ದರೆ, ಏನಾರು ಇನ್ಫಾರ್ಮೇಷನ್ ಬೇಕಿದ್ದರೆ ಇದರಲ್ಲಿ ತಿಳ್ಕೊಬೋದು. ನ್ಯೂಸ್ ಹಬ್ಬು, ಇದು ನ್ಯೂಸ್ ಸಂಬಂಧಪಟ್ಟಂಗೆ. ಎಡಿಟಿಂಗ್ ಟೂಲ್ಸು, ಸ್ಮಾರ್ಟ್ ಸೇವ್ ಟೂಲ್ಸು. ಇದು ನೇತ್ರಾ AI. ಇದು ಫೋಲ್ಡರ್ ಅಲ್ಲ ಆ್ಯಕ್ಚುಲಿ, ಇದು ಆಪ್ಷನ್ನು. ಕಮಿಂಗ್ ಸೂನ್ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ಕಮಿಂಗ್ ಸೂನ್ ಅಂತ ಹೇಳ್ತಾಯಿದೆ. ಇನ್ನೂ ಬಂದಿಲ್ಲ, ಬರುತ್ತೆ ಅದು. ಅಪ್ಕಮಿಂಗ್ ಫೀಚರ್ಸ್, ಇದರಲ್ಲಿ ಅಪ್ಕಮಿಂಗ್ ಯಾವ್ಯಾವ ಬರುತ್ತೆ ಅದನ್ನೆಲ್ಲ ಇದರಲ್ಲಿ ಇರುತ್ತೆ. ಇದು ಹೊಸ ಇಂಟರ್ಫೇಸ್ ಆಗಿದೆ. ಈಗ ಒಂದು ಆಪ್ಷನ್ ನೋಡೋಣ, ಏನಂದರೆ ನಮಗೆ ಬೇಕಾಗಿರೋ ಆಪ್ಷನ್ನ ಫೇವ್ರೇಟ್ ಆ್ಯಡ್ ಮಾಡೋದು ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನಾನು ವಾಯ್ಸ್ ಅನೌನ್ಸರ್ ಟೂಲ್ಸ್ಗೆ ಹೋಗ್ತೀನಿ. ನಾನೇ ಮಾಡಿರೋ ಟ್ಯೂಟೋರಿಯಲ್ದು ಒಂದು ಫೀಚರ್ನ ಆ್ಯಡ್ ಮಾಡ್ತೀನಿ ಫೇವ್ರೇಟ್ಗೆ. ಎಸ್, ವಾಯ್ಸ್ ರಿಮೈಂಡರ್, ಟಾಕಿಂಗ್ ಕ್ಲಾಕ್ ಆ್ಯಂಡ್ ಅಲಾರಮ್ ಇದೇ ನಾನು ಮಾಡಿದ್ದು. ಇದ್ರ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಲಾಂಗ್ ಪ್ರೆಸ್ ಮಾಡ್ತೀನಿ. ಆ್ಯಡ್ ಟು ಫೇವ್ರೇಟ್, ಆ್ಯಡ್ ಟು ಹೋಮ್ ಸ್ಕ್ರೀನ್, ಮೂವ್ ಅಪ್, ಮೂವ್ ಡೌನ್, ಮೂವ್ ಟು ಟಾಪ್. ಇಷ್ಟು ಆಪ್ಷನ್ ಇದೆ. ಈಗ ಫೇವ್ರೇಟ್ಗೆ ಆ್ಯಡ್ ಮಾಡಿದರೆ ಆ್ಯಡ್ ಟು ಫೇವ್ರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಫೇವ್ರೇಟ್ಗೆ ಆ್ಯಡ್ ಆಗಿದೆ. ಈ ಆಪ್ಷನ್ನು ಫೇವ್ರೇಟಲ್ಲಿ ತೋರಿಸುತ್ತೆ ನೋಡಿ. ಈಗ ತೋರಿಸ್ತೀನಿ, ನಾನು ಬ್ಯಾಕ್ ಬರ್ತೀನಿ. ಎಸ್, ಓಪನ್ ಫೇವ್ರೇಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಎಸ್ ನೋಡಿ, ಇಲ್ಲಿ ನಾನು ಆ್ಯಡ್ ಮಾಡಿದ್ದಿದೆ. ಡಬಲ್ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ಇದನ್ನ ರಿಮೂವ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈಗ ಡಬಲ್ ಟ್ಯಾಪ್ ಮಾಡಿ ಲಾಂಗ್ ಪ್ರೆಸ್ ಮಾಡ್ತೀನಿ. ರಿಮೂವ್ ಫ್ರಮ್ ಫೇವ್ರೇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ರಿಮೂವ್ ಆಗುತ್ತೆ. ಇದು ಇವತ್ತಿನ ಮಾಹಿತಿಯಾಗಿತ್ತು. ನಿಮಗೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.